ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನೆಲ್ಲ, ಊರಿಗೆ ಬಂದೀವಿ, ಜಾತ್ರೆ ಐತಂತೇಳಿ. ಇದು ನಮ್ಮ ಬರದೇಶ್ವರ ದೇವರು. ಇದೇ ದೇವ್ರ ಜಾತ್ರೆ ನಮ್ಮ ಮನೆಗೆ ಇರ್ತಾನೆ ದೇವರು. ಅದು ಬೆಳಗ್ಗೆ ಅಮಾವಾಸ್ಯೆ ದಿನ ಎಲ್ಲ ಪೂಜೆ ಅದೆಲ್ಲ ಮಾಡಾಯಿತು. ಸಾಯಂಕಾಲ ದೇವ್ರು ಹೋಗ್ತಾವ, ಅಂದರೆ ಮನೇಲಿಂದ ದೇವರು ಮಠಕ್ಕೆ ಹೋಗಿ 5 ದಿವಸ ಅಲ್ಲಿದ್ದು ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬರ್ತಾವೆ ದೇವರು. ಹಂಗಾಗಿ ಮುಂಜಾನೆ ಎಲ್ಲ ಅಮಾವಾಸ್ಯೆ ದಿವಸ ಮುಂಜಾನೆ ಎಲ್ಲ ಪೂಜೆ ಅದೆಲ್ಲ ಮಾಡಿ ರೆಡಿ ಮಾಡಿದ್ವಿ. ಆಮೇಲೆ 5 ದಿವಸ ಇಲ್ಲಿ 5 ದಿವಸಕ್ಕೆ ಜಾತ್ರೆ ಆಗ್ತದೆ. ಮರುದಿವಸ ಮತ್ತೆ ಹೊಳ್ಳಿ ಮನೆಗೆ ಬರ್ತಾನೆ. ಹಂಗೆಲ್ಲ ಪೂಜೆದಾಯಿತು. ಇಲ್ಲೆಲ್ಲರೂ ಹಂಗೆ ಸುಮ್ಮನೆ ಕೂತಿದ್ವಿ ಹೊರಗಡೆ. ನಮ್ಮ ತಂಗಿ ಮತ್ತು ಧನ್ಯ ಆಟ ಆಡಕತ್ತಾರ. ಇವಾಗ ಧನ್ಯ ಸ್ವಲ್ಪ ಅಡ್ಡಿ ಭಾಳ ಮಾಡತ್ತಾಳೆ. ಸ್ವಲ್ಪ ನನ್ನ ಗುರ್ತ ಹಿಡಿತಾಳಲ್ಲ, ಹಂಗಾಗಿ ನಾನು ಎಲ್ಲೋದ್ರೂ ಹಿಂಗೆ ನೋಡೋದು, ಒಟ್ಟು ಗುರ್ತು ಹಿಡಿತಾಳಲ್ಲ, ಹಂಗಾಗಿ ಅಡ್ಡಿ ಭಾಳ ಮಾಡತ್ತ. ಹೊರಗಡೆ ಎಲ್ಲ ಅಂಗಳ ಅದೆಲ್ಲ ಸ್ವಚ್ಛ ಮಾಡಿಸಿದ್ವಿ. ಬಂದಮೇಲೆ ಜಾಸ್ತಿ ಊರಿಗೆ ಹೋಗಲ್ಲಲ್ಲ, ಹಂಗಾಗಿ ಅದನ್ನೆಲ್ಲ ಸ್ವಚ್ಛ ಮಾಡಿಸ್ಕೊಂಡಿವಿ. ಇಲ್ಲಿ ಆಯಿ ಬಂದಳು. ಆಯಿ ಅಂದರೆ ನಮ್ಮ ಅಪ್ಪ ಬಂದಿದ್ಲು. ಹಂಗೆ ಅವರೆಲ್ಲ ಅಂಗಳದಾಗೆಲ್ಲ ತಿರುಗಾಡಕತ್ತಿದ್ರು. ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾನು. ಸಾಯಂಕಾಲ ಹೊರಗಡೆ ಕೂತಿದ್ವಿ, ಟೀ ಅದು ಕುಡಿದು ಹಂಗೆ ಹೊರಗಡೆ ಎಲ್ಲ ತಿರುಗಾಡ್ತಾ ಇದ್ದೀವಿ. ಸ್ವಲ್ಪ ಸಾಯಂಕಾಲ ಹೊತ್ತು ಹೊರಗಡೆ ತಿರುಗಾಡಿದ್ರೆ ಒಂಥರ ಏನೋ ಮನೆಯಾಗೆ ಇರೋಕ್ಕೆ ಬೇಸರ ಅಂತೇಳಿ ಇಲ್ಲಿ ನಮ್ಮ ತಮ್ಮ ಮತ್ತು ನನ್ನ ಮಗಳು ಧನ್ಯ ಆಟ ಆಡಕತ್ತಾರೆ ನೋಡ್ರಿ, ಇಷ್ಟು ಚಂದಾಗಿ. ಇದು ಮರುದಿವ್ಸ ಮುಂಜಾನೆ ಮತ್ತು ಹಾಗಾಗಿ ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೀನಿ ನಾನು. ಇದು ಮರುದಿವ್ಸ ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಕಡೆ ಎಲ್ಲ ಚಹಾ ಬಿಸ್ಕಿಟ್ ಬಿದ್ರೇ ಮುಂದಿನ ಕೆಲಸ ಅಂತಾರಲ್ಲ, ಹಂಗೆ ಚಹಾ ಬಿಸ್ಕಿಟ್ ತಿನ್ನಕತ್ತಿದ್ವಿ. ಮತ್ತು ಏನೋ ಮಂಡಳ ಬಂದಿದ್ವಂತ ಮಾರಕ್ಕೆ, ಬಾಸ್ಮತಿ ಅಕ್ಕಿ ಮಂಡಳ ಬಂದಿದ್ವು ಅಂತೇಳಿ ತೊಗೊಂಡ್ಲ ಅಮ್ಮನೂ. ಅದೇ ತೊಗೊಳ್ತಾ ಇದ್ರು ನೋಡು. ಇಲ್ಲಿ ನಮ್ಮ ತಂಗಿ ಧನ್ಯ ಬೆಳಗ್ಗೆ ಎದ್ದ ಕೂಡಲೇ ಸ್ನ್ಯಾಪ್ ಹಾಕೋದು, ಗುಡ್ ಮಾರ್ನಿಂಗ್ ಅಂತೇಳಿ. ಆಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಸ್ನ್ಯಾಪ್ ಹಾಕೋದು. ಇವರಿಬ್ಬರದ್ದು ಬೆಳಗ್ಗೆ ಎದ್ದ ಕೂಡಲೇ ಇದೇ ಕೆಲಸ. ಅಲ್ಲಿ ನಮ್ಮ ಬಸವ ಇದು ಮಂಡಳ ತರಕತ್ತಿದ್ದ. ಹೀಗೆ ಧನ್ಯ ಇವಾಗ ಜಲ್ದಿ ಎದ್ದಾಕತ್ತಾಳೆ. ಬೆಳಗ್ಗೆ 6:15 ಎದ್ಬಿಡ್ತಾಳೆ. ಮುಕ್ಕೊಳ್ಳೋದು ರಾತ್ರಿ 12 ಹಂಗೆ ಮುಕ್ಕೋತಾಳೆ. ಬೆಳಗ್ಗೆ 6:15 ಎದ್ಬಿಡ್ತಾಳೆ. ಹಾಗಾಗಿ ನಾನು ಸ್ವಲ್ಪ ಜಲ್ದಿನೇ ಎದ್ದಾಳಕತ್ತೀನಿ ಅಕ್ಕಿನ ಜೊತೆಗೆ. ಆದರೆ ನಿದ್ದೆ ಭಾಳ ಕಮ್ಮಿ ಆಗ್ಬಿಟ್ಟದ ನಂದು. ಆಮೇಲೆ ಇಲ್ಲಿ ನಂದು ವೆಯ್ಟ್ ಲಾಸ್ ನಾನು ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದ್ರೆ ಅಷ್ಟು ವ್ಯವಸ್ಥೆ ಇಲ್ಲ. ನಾನು ಅದೇ ತಿನ್ನಬೇಕು ಇದೇ ತಿನ್ಬೇಕಂತೇಳಿ ಒಂದು 5 ದಿವಸ ಅಲ್ಲ ಅಂತೇಳಿ ಅದೇ ನಡೆದದ. ಆದರೆ ವೆಯ್ಟ್ ಲಾಸ್ ಸದ್ಯ ನಾನು ಇಲ್ಲಿ ಅದನ್ನು ನಾನು ಮಾಡ್ತಾಯಿಲ್ಲ. ಇವೇ ಮಂಡಳ ಅಂತ ನೋಡ್ರಿ, ಬಾಸ್ಮತಿ ಅಕ್ಕಿ. ಕುರ್ಕುರೆ ಅದ್ರಾಗ ಬರ್ತಾವೆ, ಇವು ಗೊತ್ತಿರ್ಬೋದು ನಿಮ್ಗೆ. ಅಲ್ಲಿ ಬಂದಿದ್ವು ತೊಗೊಂಡಿದ್ಲಮ್ಮ. ಇದು ಎಲ್ಲ ಬೆಳಗ್ಗೆ ಇಲ್ಲಿ ಸ್ವಲ್ಪ ಉಪ್ಪು ನೀರು ಬಿದ್ದಾವ, ಬೋರ್ ನೀರು ಉಪ್ಪು ನೀರು ಬಿದ್ದಾವ. ಸ್ವಲ್ಪ ಜಾಸ್ತಿ ಅದನ್ನು ಯೂಸ್ ಮಾಡಿದರೆ ಚಲೋ ಬರ್ತಾವೆ ನೀರು ಅಂತೇಳಿ ಸ್ವಲ್ಪ ಹೊತ್ತು ಹಂಗೆ ಮೋಟ್ರ್ ಚಾಲೂ ಮಾಡಿ ಇಡ್ತಾರೆ. ಸ್ವಲ್ಪ ನೀರು ಕುಲ್ಲಾಗಿ ಬಿಡ್ತಾರೆ, ಹಂಗೆ ಸ್ವಲ್ಪ ಚಲೋ ನೀರು ಬರಲಿ ಅಂತೇಳಿ. ಇಲ್ಲಿ ಬೆಳಗ್ಗೆ ಸ್ನಾನ ಅದೆಲ್ಲ ಆಯಿತು, ರೆಡಿಯಾಗಿದ್ದೀವಿ. ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ, ಇಲ್ಲಿ ನಮ್ಮ ಸುಷ್ಮನ್ ಕೈಯಲ್ಲೇನೋ ಹಾಯ್ ಹೇಳಿಸಿದೆ ಹಂಗೆ ನಾನು. ಇಲ್ಲಿ ಅಮ್ಮ ಒಗ್ಗರಣೆ ಮಾಡ್ತಿದ್ದಾರೆ. ಚೆನ್ನಾಗಿದ್ದೀವಿ. ಇವತ್ತು ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವೆಲ್ಲ ಊರಾಗಿದ್ದೀವಿ ನೋಡ್ರಿ, ಜಾತ್ರೆಗೆ ಬಂದೀವಿ ಅಂತ ಹೇಳಿದ್ನಲ್ಲ. ಇವಾಗೆಲ್ಲ ಬೆಳಗ್ಗೆ ಸ್ನಾನ ಅದೆಲ್ಲ ಮಾಡಾಯಿತು. ನಾನು ಸುಷ್ಮಾ ಒಂದೇ ಥರ ಡ್ರೆಸ್ ಹಾಕ್ಕೊಂಡಿದ್ದು, ಬ್ಲ್ಯಾಕ್. ಅಕ್ಕಿನೂ ಹಾಕ್ಕೊಂಡಿದ್ದಾಳೆ ಬ್ಲ್ಯಾಕ್. ಇಲ್ಲಿ ಧನ್ಯ ಎದ್ದು ಊಟ ಮಾಡಿ ಮತ್ತೆ ಮಕ್ಕೋತಾಳೆ ಇವಾಗ ಒಂದು ಸ್ವಲ್ಪ ಹೊತ್ತು.
ಹಾಯ್ ಮಾಡ್ಕೊಂಡ ಹಾಯ್ ಮಾಡು ಧನ್ಯ ಹಾಯ್. ಇವತ್ತು ಸಾಯಂಕಾಲ ದೇವರು ಮಠಕ್ಕೆ ಹೋಗ್ತಾವ. ಸುಮಾರು 5 ಗಂಟೆ ಸುಮಾರಂಗೆ ಹೋಗ್ತಾವ. ಇಲ್ಲಿ ಸುಷ್ಮಾ ಬಳೆ ಹಾಕ್ತಿದ್ದಾವೆ ನನಗೆ. ಯಾವ ಜಾತ್ರೆ ಯಾವ ಜಾತ್ರೆ ಜೇವರ್ಗಿ ಜಾತ್ರೆ ಕೊಂಡ ಅಂತ ಅವ್ರು ಬಳೆ ಹಾಕ್ತಾವೆ. ಸೈಜು 2-6 ದಪ್ಪ ಒಂದು ಕೈ ಸಣ್ಣ ಕೊಡ್ರೆ ಅವ್ರು ಅದೇ ಹಚ್ತಾರೆ. ಹೌದು, ಈ ಥರ ಹಾಕೊಂಡೆ ನಾನು ಇವಾಗ. ಸೊ ಹೊರಗೆ ಹೋಗೋಣ ಬನ್ನಿ. ಇದು ನಮ್ಮದು ಮನೆ. ದೇವ್ರ ಪೂಜೆ ಅದೆಲ್ಲ ಆಗ್ಯದ. ಇವಾಗ ಅಮ್ಮ ಪೂಜೆ ಅದೆಲ್ಲ ಮಾಡಿದ್ವಿ ಬೆಳಗ್ಗೆನೆ. ಸಾಯಂಕಾಲ ದೇವರು ಹೋಗ್ತಾ ಇರುತ್ತಾ ಎಲ್ಲ ಪಲ್ಲಕ್ಕಿ ಅದೆಲ್ಲ ರೆಡಿ ಮಾಡಬೇಕು. ಇಲ್ಲಿ ನಾಷ್ಟ ಎಲ್ಲ ರೆಡಿ ಮಾಡಿದರು. ಇಲ್ಲಿ ಮಂಡಳ ಒಗ್ಗರಣೆ ಮಾಡಿದರು, ಅಂದರೆ ಮಂಡಳ ಸೂಸ್ಲ ಮಾಡಿದ್ರು ಬೆಳಗ್ಗೆ. ನಮ್ಮ ಕಡೆ ಎಲ್ಲ ಜಾಸ್ತಿ ಮಂಡಳ ಸೂಸ್ಲ, ಉಪ್ಪಿಟ್ಟು, ಅವಲಕ್ಕಿನೇ ಜಾಸ್ತಿ ಮಾಡೋದು. ಜಾಸ್ತಿ ಅಂದರೆ ಮಂಡಳ ಸೂಸ್ಲ ಮಾಡೋದು. ಇಲ್ಲಿ ನಮ್ಮ ತಂಗಿ ಅದು ರಾತ್ರಿ ಅನ್ನ ಉಳಿದಿತ್ತಲ್ಲ, ಅದನ್ನು ಕಲಸಕತ್ತಿದ್ಲು. ಆಕಿಗೆ ಅದು ರಾತ್ರಿ ಅನ್ನ ನಾವು ಚಿತ್ರಾನ್ನ ಹಾಕಂತ ಅಂದ್ವಿ. ಅಲ್ಲಿ ಚಿತ್ರಾನ್ನ ಅಂತೇಳಿ ಹಾಗೆ ಖಾರ, ಸ್ವಲ್ಪ ಎಣ್ಣೆ, ಸ್ವಲ್ಪ ಶೇಂಗದ ಪುಡಿ, ಸ್ವಲ್ಪ ಉಪ್ಪು, ನಿಂಬೆ ಖಾರ ಅದೆಲ್ಲ ಹಾಕಿ ಕಲಸಿ ನೋಡ್ರಿ ನೀವು, ಚೆನ್ನಾಗಿರುತ್ತದು. ಆ ಥರನೇ ನಾವು ಬೆಳಗ್ಗೆ ಸ್ವಲ್ಪ ಅನ್ನ ಉಳಿದಿತ್ತಂದ್ರೆ ಹಂಗೆ ಕಲಸ್ಕೊಂತಿಂದು ಖಾಲಿ ಮಾಡ್ತೀವಿ. ಅಂದ್ರೇನು ವೇಸ್ಟ್ ಮಾಡಬಾರ್ದು ಅಂತ. ಹಂಗಾಗಿ ಕಲಸಿ ಅದಕ್ಕೆ ಅಕ್ಕಿ ಅದನ್ನು ಕಲಸಕತ್ತಿದ್ಲು. ಇಲ್ಲಿ ಅಮ್ಮ ಫೋನೇ ಮಾತಾಡಕತ್ತಿದ್ಲು. ಯಾಕಂದ್ರೆ ಮಠದ್ದು ಏನೇನು ತರಬೇಕು ಏನಿಲ್ಲ ಜಾಸ್ತಿ ಕೇಳ್ತಾರೆ. ಹಾಗಾಗಿ ಅದು ಫೋನಂತೂ ನನಗಿನ್ನೂ ಹಳ್ಳಿ ಊರಿಗೆ ಬಂದ್ರೂ ನನಗೆ ಅದೇ ರಿಂಗ್ ಟೋನ್ ನನ್ನ ಹತ್ರ ನನ್ನ ಕಿವಿಗೆ ಅದೇ ಕೇಳ್ತಿತ್ತು. ಧನ್ಯ ಆಟಾಡಕತ್ತಿದ್ಲು. ಇದು ನಾನು ಕಾಲಿಗೆ ಏನೋ ಕಿರಿಕಿರಿ ಗೆಜ್ಜೆ ಅಂತ ಕಟ್ಟಿದ್ದೆ ನಾನು. ಅಂದರೆ ಈಗೇನು ಕಿರಿಕಿರಿ ಮಾಡಲ್ಲ ಅಂದ್ರೂ ಏನೋ ಕಟ್ಟಬೇಕಂತ ಕಟ್ಟಿದ್ದೆ ನಾನು. ಇವಾಗ ಧನ್ಯಾಗ ಇಲ್ಲೊಂದು ಹಲ್ ಬಂದದ, ಇಲ್ಲಿ ಸಣ್ಣದು ಬಂದದ, ಇವಾಗ ಮ್ಯಾಲೆ ಬಂದದ. ಅದಕ್ಕೆ ಇದು ಈಗ ಮತ್ತೆ ಮಂಡ ಒಗ್ಗರಣೆ. ಮತ್ತು ಇದು ರಾತ್ರಿ ಸ್ವಲ್ಪ ಅನ್ನ ಉಳಿದಿತ್ತು, ಅದು ಸುಷ್ಮಾ ಕಲಿಸ್ಕೊಂಬಂದಾಳೆ. ಇವಾಗ ಇಲ್ಲಮ್ಮ ಮಾತಾಡ್ಕೊಂತ ಇಲ್ಲಿ ಧನ್ಯ ಕುಂತ ನಾಷ್ಟ ಮಾಡ್ತೀವಿ ಫ್ರೆಂಡ್ಸ್. ಇವಾಗ ಪಲ್ಲಕ್ಕಿ ಎಲ್ಲ ತೊಳೆದು ರೆಡಿ ಮಾಡಕತ್ತಿದ್ವಿ. ಅಲ್ಲೇ ಹೊರಗೆ ಇಟ್ಟು ತೊಳೆಯಕತ್ತಿದ್ವಿ ಪಲ್ಲಕ್ಕಿ ಅದೆಲ್ಲ. ಸ್ವಲ್ಪ ದೂಸು ಭಾಳ ಇತ್ತು, ಸೊ ಹಂಗಾಗಿ ಸೋಪಿನ ಪುಡಿ ಅದೆಲ್ಲ ಹಾಕಿ ಸ್ವಚ್ಛ ತೊಳೆದು ರೆಡಿ ಮಾಡಬೇಕು. ಸಾಯಂಕಾಲ ಅಷ್ಟರಲ್ಲಿ ಒಂದು 4 ಗಂಟೆ 5 ಗಂಟೆಗೆಲ್ಲ ಬಂದುಬಿಡ್ತಾರೆ ಮಂದಿ ಕಳ್ಸೋದು ತೊಗೊಂಡು. ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೋಬೇಕು. ಹಂಗಾಗಿ ಇಲ್ಲಿ ತಂಗಿ, ತಮ್ಮ, ಆಯಿ ಅವರೆಲ್ಲ ತೊಳೆಯಕತ್ತಾರೆ ಪಲ್ಲಕ್ಕಿನ. ಪಲ್ಲಕ್ಕಿ ತೊಳೆದು ರೆಡಿ ಮಾಡಿ ಆಮೇಲೆ ನಾವು ರೆಡಿಯಾಗಿ ಮತ್ತು ನಮ್ಮ ಮನೆಗೂ ಕಳ್ಸೋದೆಲ್ಲ ರೆಡಿ ಮಾಡಿ ಅದೆಲ್ಲ ಮಾಡೋಷ್ಟಿಗೆ ಅದೇ 4-5 ಗಂಟೆ ಆಗುತ್ತೆ ಅಂತೇಳಿ ನಾವು ಜಲ್ದಿ ಕೆಲಸ ಮಾಡ್ಕೊಕತ್ತಿದ್ವಿ. ಇದೆಲ್ಲ ಪಲ್ಲಕ್ಕಿ ಅದೆಲ್ಲ ತೊಳೆದು ಒಳಗಡೆ ಎಲ್ಲ ಮತ್ತೆ ಕಸ ಹೊಡೆದು ಮನೆ ಒರೆಸಿ ಆಮೇಲೆ ಅದೆಲ್ಲ ಕಂಬಳಿ ಅದೆಲ್ಲ ಹಾಸಿ ಮತ್ತೆ ಪಲ್ಲಕ್ಕಿ ರೆಡಿ ಮಾಡಿ ನಾವು ಹೊರಗಡೆ ಮತ್ತೆ ಕಸ ಹೊಡೆದು ರಂಗೋಲಿ ಅದೆಲ್ಲ ಹಾಕಬೇಕು. ಅದೆಲ್ಲ ಮಾಡ್ಬೇಕಿಲ್ಲಿ. ಅಮ್ಮ ಹೂವು ಕಟ್ಟಕತ್ತಿದ್ಲು, ಅದು ಅಲಂಕಾರಕ್ಕಾಗಿ ಪಲ್ಲಕ್ಕಿ ಅಲಂಕಾರ ಮಾಡಬೇಕಲ್ಲ ಮೇಲೆ ಎಲ್ಲ ಅಂಥೇಳಿ ಅಮ್ಮ ಹೂವು ಕಟ್ಟಕತ್ತಿದ್ಲು. ಹಾಗೆ ಇವರು ಹೊರಗಡೆ ಕ್ಲೀನ್ ಮಾಡ್ತಾಯಿದ್ರು. ನಾನು ಧನ್ಯಾಗ ಊಟ ಮಾಡಿಸ್ಕೊಂತಾನೆ ನಾನು ಇದನ್ನು ಮಾಡಿರೋದು ವೀಡಿಯೋನ. ಅದೆಲ್ಲ ರೆಡಿ ಮಾಡಿದ್ಮೇಲೆ ಸುಮ್ಮನೆ ಸಿಂಪಲ್ಲಾಗಿ ನಾವು ರಂಗೋಲಿ ಹಾಕ್ತಾಯಿದ್ವಿ. ಸಿಂಪಲ್ಲಾಗಿ ನಾವು ಏನಿದಕ್ಕೆ ಕಲರ್ ಅದೇನು ತುಂಬಿಲ್ಲ ಈಗ, ಯಾಕಂದರೆ ಟೈಮೂ ಅಷ್ಟು ಇದ್ದಿದ್ದಿಲ್ಲ ನಮ್ಗೆ. ಹಂಗಾಗಿ ಜಾತ್ರೆ ದಿವಸ ಚೆಂದ ಗ್ರ್ಯಾಂಡಾಗಿ ಹಾಕಿ ಕಲರ್ ಅದೆಲ್ಲ ತುಂಬಿ ಮಾಡಿದ್ರೆ ಆಯ್ತು ಅಂತೇಳಿ ಸುಮ್ಮನೆ ಸಿಂಪಲ್ಲಾಗಿ ಹಾಕಿದ್ವಿ ರಂಗೋಲಿನ.
ಆಯ್ತು, ಇವಾಗ ರಂಗೋಲಿ ಅದೆಲ್ಲ ಹಾಕಿದ್ಮೇಲೆ ನಾವು ರೆಡಿ ಆಗಬೇಕು. ಧನ್ಯಾಗ ರೆಡಿ ಮಾಡಬೇಕು, ಮತ್ತು ಪಲ್ಲಕ್ಕಿ ರೆಡಿ ಮಾಡಬೇಕು. ಪಲ್ಲಕ್ಕಿ ರೆಡಿ ಮಾಡೋದು ನಮ್ಮ ಬಸವ ಅಮ್ಮ, ಮತ್ತು ಅಲ್ಲಿ ಊರಾಗ ತಾತವ್ರು ಇರ್ತಾರೆ, ಯಾರನ್ನ ಇದು ಬಂದು ಮಾಡ್ತಾರೆ. ಅಲ್ಲಿ ಕೂತಾರಲ್ಲ ಅವ್ರ ತಾತವರೆಲ್ಲ ರೆಡಿ ಮಾಡ್ತಾರೆ. ಪಲ್ಲಕ್ಕಿ ಎಲ್ಲ ರೆಡಿ ಆಯ್ತು ನೋಡಿ. ಇವಾಗ ಪಲ್ಲಕ್ಕಿ ಚೆನ್ನಾಗಿ ಎಲ್ಲ ಗಾದಿ ಅದೆಲ್ಲ ಹಾಕಿ ಅದೆಲ್ಲ ಕಟ್ಟಿ ಹೂವೆಲ್ಲ ಹಾಕಿ ಪಲ್ಲಕ್ಕಿನ ರೆಡಿ ಮಾಡಿದ್ರಿ. ಇವಾಗ ನಾವೆಲ್ಲ ರೆಡಿ ಆಗಿದ್ವಿ. ಇವಾಗ ಕಳ್ಸಿದವ್ರು ಬಂದ್ರೆ ಆಯ್ತು, ಒಬ್ರು ಕಳ್ಸ ತೊಗೊಂಡು ಬಂದ್ರಂದ್ರೆ ಆರತಿ ಮಾಡಿ ಹೋಗೋದು. ಇವಾಗ ದೇವ್ರನ್ನ ತಂದು ಪಲ್ಲಕ್ಕಿಯಲ್ಲಿ ಕುಂದಿರಿಸಿದ್ವಿ. ಆಯ್ತು, ಇವಾಗ ಆರತಿ ಮಾಡೋದು, ಮತ್ತೆ ಮಠಕ್ಕೆ ಹೋಗಿ ದೇವ್ರನ್ನ ಕುಂದಿರಿಸಿ ಬರೋದು. ಇಲ್ಲಿ ನಾನು ಇವಾಗ ದೇವರಿಗೆ ಹಾರ ಹಾಕ್ತಿದ್ದೀನಿ ನೋಡ್ರಿ. ಇದು ಸ್ವಲ್ಪ ಬರೋದು ನನಗೇನೆ, ಅಮ್ಮ ನನಗೆ ಕಲಿಸ್ಕೊಟ್ಟಾಳ. ಅಮ್ಮ ಹಾಕ್ತಿದ್ಲ ಅವಾಗ, ಇವಾಗ ನಾನೇ ಹಾಕ್ತೀನಿ. ನಮ್ಮ ತಂಗಿನೂ ಹಾಕ್ತಾಳೆ, ಆಕೆ ದನ್ನ ಎತ್ಕೊಂಡಿದ್ಲಲ್ಲ, ಹಂಗಾಗಿ ಆಕೆ ಹಾಕಲಿಲ್ಲ, ನಾನೇ ಹಾಕ್ತಿದ್ದೀನಿ ನೋಡ್ರಿ. ಇದು ಮಠಕ್ಕೆ ಹೊಂಟಿದ್ದೀವಿ ನಾವು. ಅಲ್ಲಿ ಆ ಕಡೆ ಸೈಡ್ ಕಾಣೋದೇ ಮಠ. ಇದು ನಮ್ಮೂರ ಕೆರೆ. ಅಲ್ಲೇ ಈ ಕಡೆ ಕೆರೆ ಐತೆ, ಈ ಕಡೆ ಸೈಡ್ ಮಠ ಐತೆ. ಇದೇ ಮಠ. ದೊಡ್ಡ ಗುಡಿ ಏನಿಲ್ಲ, ಅಷ್ಟೇ ಸಣ್ಣದಾಗಿ ಮಠ ಐತೆ. ಅಲ್ಲಿ ಈಗ ಹೊಂಟಿದ್ದೀವಿ ನಾವೀಗ. ಇವಾಗ ಬಂದಾಯ್ತು. ಈಗ ದೇವ್ರನ್ನ ಒಳಗಿಟ್ಟು ಆರತಿ ಮಾಡಿ ಮನೆಗೆ ಹೋಗೋದು ಅಷ್ಟೇ. ಇವಾಗ ಬಸವಣ್ಣನ ಬಗ್ಲಾಗ ಬಾಜು ಬಾಜು ಬಲ್ಕ ದೇವ್ರನ್ನ ಕುಂದ್ರಿಸಿ ಬಂದ್ವಿ. ಇವಾಗ ಇದು ಮೆಹಂದಿ ಹಾಕೊಳ್ತಾ ಇದ್ದೀವಿ, ಜಾತ್ರೆ ಅಂತೇಳಿ. ಅದೇನೋ ಖುಷಿ, ಒಟ್ಟ ಜಾತ್ರೆ ಮೆಹಂದಿ ಹಾಕೋಬೇಕಂತ. ಇದು ನಾನೇ ಹಾಕ್ಕೊಂಡಿದ್ದೀನಿ. ಹೆಂಗಾಗ್ಯದ ಅಂತ ಹೇಳ್ರಿ, ಚಲೋ ಆಗ್ಯದನ್ನ ಹೇಳ್ರಿ. ನಮ್ಮ ತಂಗಿಗೂ ಹಾಕಿದ್ದೀನಿ, ನಾನು ಹಾಕ್ಕೊಂಡಿದ್ದೀನಿ ಹಂಗೆ. ಇದು ನಾನು ನಮ್ಮ ತಂಗಿ ಹಾಕಿರೋದು, 2 ಕಡೆ ಹಾಕಿದ್ದೀನಿ. ಮತ್ತು ನಿಮಗೆ ಜಾತ್ರೆ ದಿವಸದ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.